ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಹಳೆಯ ರೋಗಗಳೇನಾದರೂ ಇದ್ದರೆ, ತುಂಬ ದಿವಸದಿಂದ ಯಾವುದಾದ್ರು ರೋಗದಿಂದ ನರಳುತ್ತಾ ಇದ್ದರೆ ಅಂಥವರಿಗೆ ಸ್ವಲ್ಪ ಕಷ್ಟ ಇದೆ, ತಾತ್ಸಾರ ಮಾಡಬೇಡಿ ಅನ್ನುವಂತಹ ಒಂದು ಮಾತು. ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ, ಸರಿಯಾಗಿ ಪರೀಕ್ಷೆ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ತಿಳಿದು ಅದಕ್ಕೆ ತಕ್ಕ ಹಾಗೆ ನೀವು ಬೇಕಾದಂತಹ ಔಷಧೋಪಚಾರಗಳನ್ನು ಮಾಡಿಕೊಳ್ಳಿ ಎನ್ನುವಂಥದ್ದು. ಶರೀರದಲ್ಲಿ ಇನ್ನೇನಾದರೂ ರೋಗಗಳಿದ್ದರೆ ಅವೆಲ್ಲವೂ ಕೂಡ ಪತ್ತೆಯಾಗತಕ್ಕಂತಹ ಸಾಧ್ಯತೆ ಇವತ್ತು ಹೆಚ್ಚಾಗಿ ಕಾಣ್ತಾ ಇದೆ. ಬೇರೆ ಬೇರೆ ರೋಗಗಳಿಂದ ಬರತಕ್ಕಂತಹ ಆಪತ್ತನ್ನು ನಿವಾರಣೆ ಮಾಡಿಕೊಳ್ಳಿ ಅನ್ನುವಂಥದ್ದು ಮುಖ್ಯವಾದಂತಹ ವಿಷಯ. ರಸ್ತೆಯ ಬದಿಯಲ್ಲಿ ಚಲಿಸುವಾಗ ಜಾಗ್ರತೆ ಇರಲಿ. ಹೆಚ್ಚು ನಡೆದಾಡಿದರೆ ಬಹಳ ಒಳ್ಳೆಯದು ಅಂತ ಹೇಳುವಂಥದ್ದು. ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಕುಟುಂಬದವರ ಜೊತೆಯಲ್ಲಿ ಹಲವಾರು ವಿಚಾರಗಳು ಚರ್ಚೆಗೆ ಬರುತ್ತೆ. ಯಾವುದು ಆದ್ಯತೆಯನ್ನು ಕೊಟ್ಟು ಮಾಡಬೇಕಾದಂತಹ ಕೆಲಸ ಇದೆಯೋ ಅದನ್ನು ಜವಾಬ್ದಾರಿಯಿಂದ ಪೂರೈಸಿ ಅನ್ನುವಂಥದ್ದು. ನಿಮ್ಮ ಮನೆಯ ವಿಚಾರವನ್ನು ಮನೆಯಿಂದ ಹೊರಗಡೆ ತರದಲೇ ಕುಟುಂಬದ ಒಳಗಡೆನೇ ಪರಿಹರಿಸ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಮನೆಯ ವಿಚಾರ ಹೊರಗಡೆ ಬಂತು ಅಂತಂದರೆ ಸ್ವಾಭಾವಿಕವಾಗಿ ಅವಮಾನಗಳು ಹೆಚ್ಚಾಗುತ್ತೆ, ಬೀದಿಯ ರಂಪಾಟಕ್ಕೆ ಅದು ಕಾರಣವಾಗುತ್ತೆ ಅಂತ ಹೇಳಬೇಕು. ಬ್ಯಾಂಕ್ ಉದ್ಯೋಗಿಗಳಿಗೆ ಬಡ್ತಿ ಸಿಗ್ತಕ್ಕಂತಹ ಸೂಚನೆಗಳಿದೆ. ವಿದ್ಯಾರ್ಥಿಗಳಿಗೆ ತುಂಬ ಶುಭವಾದಂತಹ ದಿವಸ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಜೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಜೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಮಿಥುನ ರಾಶಿ. ಕಲಾಕಾರರಿಗೆ ಬಹಳ ಪ್ರಗತಿದಾಯಕವಾದಂತಹ ದಿವಸ ಇದು. ಯುವಕರು ನಿಮ್ಮ ಕಲೆಯ ಬಗ್ಗೆ ಹೆಚ್ಚಿನ ಮಾನ್ಯತೆಯನ್ನು, ಗೌರವವನ್ನು ನೀವು ಇಟ್ಟುಕೊಳ್ಳಿ. ಸಮಾಜದಿಂದಲೂ ಕೂಡ ಅದಕ್ಕೆ ಹೆಚ್ಚಿನ ಮಾನ್ಯತೆ, ಗೌರವ ಸಿಕ್ಕುವಂಥದ್ದಾಗತ್ತೆ. ಯುವತಿಯರು ಪರೀಕ್ಷೆಗೆ ಒಳಗಾದ ನಂತರದಲ್ಲಿ ಶುಭ ಸೂಚನೆಯನ್ನು ಕಾಣ್ತೀರಿ. ಯಾವುದೇ ಒಂದು ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಯ ಫಲಿತಾಂಶ ನಿಮಗೆ ಶುಭವಾಗಿ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಕಲೆಗೆ, ನಿಮ್ಮಲ್ಲಿರತಕ್ಕಂತಹ ಯಾವುದೋ ಒಂದು ವಿಶಿಷ್ಟವಾದಂತಹ ಪ್ರತಿಭೆಗೆ ಹೆಚ್ಚಿನ ಮಾನ್ಯತೆ ಸಿಕ್ಕುವಂಥದ್ದಾಗತ್ತೆ. ಕೋರ್ಟ್ ಕಚೇರಿ ಕೆಲಸಗಳಲ್ಲೆಲ್ಲ ಶುಭದ ಸೂಚನೆ ನಿಮಗೆ ಕಾಣುವಂಥದ್ದು. ಮುಂದಿನ ದಿನಮಾನದಲ್ಲೇ ಆಗಬೇಕಾದಂತಹ ನ್ಯಾಯಸಮ್ಮತವಾದಂತಹ ಹೋರಾಟಕ್ಕೆ ಜಯಪ್ರಾಪ್ತಿ ಆಗತ್ತೆ ಅನ್ನುವಂತಹ ಸೂಚನೆ ನಿಮ್ಮ ಪರವಾಗಿದೆ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಯಾರ ಜೊತೆಯಲ್ಲೂ ಕೂಡ ವಿವಾದವನ್ನು ಮಾಡಿಕೊಳ್ಬೇಡಿ. ಯಾರ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡ್ತೀರೋ ಅವರ ಮಧ್ಯದಲ್ಲಿ ಸಂಬಂಧ ಕಡಿದು ಹೋಗ್ತಕ್ಕಂತಹ ಸಾಧ್ಯತೆ ಇದೆ. ಅದರಿಂದ ಯಾರ ಜೊತೆಯಲ್ಲೂ ಕೂಡ ವಿವಾದಗಳು ಬೇಡ ಅಂತ ಅರ್ಥ. ವೈಯಕ್ತಿಕವಾದಂತಹ ವಿಚಾರಗಳು ಮುನ್ನೆಲೆಗೆ ಬಂದು ಅಪಮಾನವಾಗುತ್ತೆ. ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂತಹ ಒಂದಷ್ಟು ಗೌಪ್ಯವಾದಂತಹ ವಿಷಯಗಳು ಎಲ್ಲರಿಗೂ ಕೂಡ ತಿಳಿಯುವ ಹಾಗೆ ಆಗೋಗುವಂಥದ್ದು. ವಿನಾಕಾರಣ ದೂರಿಗೆ ಪ್ರಯಾಣವನ್ನು ಮಾಡಬೇಕಾದಂತಹ ಸಾಧ್ಯತೆಗಳು ಒದಗಿ ಬರುತ್ತೆ. ರಾತ್ರಿಯ ವೇಳೆ ಅಥವಾ ಸಾಯಂಕಾಲದ ಹೊತ್ತಿಗೆ ದೂರನಿಂದ ನಿಮಗೊಂದು ಶುಭ ಸುದ್ದಿ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ನಿಮ್ಮ ಕುಲದೇವತಾ ಅನುಗ್ರಹ, ಕುಲದೇವತಾ ಪ್ರಾರ್ಥನೆ, ಹಾಗೆ ಕುಲದೇವರನ್ನು ಸದಾ ಸೇವಿಸ್ತಕ್ಕಂತಹ ಬುದ್ಧಿ, ಇವೆಲ್ಲವೂ ಕೂಡ ನಿಮಗೆ ಜಾಗೃತವಾಗಬೇಕು. ಶುಭವಾಗಿ.